ಒಂದು ವೇಳೆ ನಡೆದಿದ್ರು ಅದನ್ನ ನಿಮಗೆ ಹೇಳೋದಿಲ್ಲ. ಎನಿವೇಸ್, ಆಲ್ ದ ವೆರಿ ಬೆಸ್ಟ್ ಮದುಮಗನಿಗೆ. ನಾನು ಎಷ್ಟು ಸೋಲ್ತೀನೋ ಅಷ್ಟು ಹಠ ಜಾಸ್ತಿ ಮಾಡ್ತಾಳೆ ಇವಳು ಜಗಮುಂಡಿ. ನನಗೆ ಬರ್ತಿರೋ ಕೋಪಕ್ಕೆ ಮುಹೂರ್ತದವರೆಗೂ ಕಾಯೋದು ಬೇಡ, ಈಗಲೇ ಹೋಗಿ ಮೇರಿನೇ ತಾಳಿ ಕಟ್ಬಿಡ್ಲ ಅನಿಸ್ತಾ ಇದೆ. ಆಗ್ಲೇ ಇವಳಿಗೆ ಬುದ್ಧಿ ಬರೋದು. ಮೀರಾ, ಆಂಟಿ, ನಿಮ್ಮ ಮಗಳನ್ನೆಲ್ಲಾದ್ರೂ ನೋಡಿದ್ರಾ? ನನ್ನ ಮಗಳು ಮುಖ ನೋಡಿನೇ ಎಷ್ಟು ದಿನ ಆಯಿತು. ಎಲ್ಲಿದ್ದಾಳೋ ಏನು ಕತೆನೋ, ಈ ಮೀರಾ ಎಲ್ಲೋಗಿದ್ದಾಳೋ, ಯಾರಿಗೇನು ತೊಂದರೆ ಕೊಡ್ತಿದ್ದಾಳೋ. ಆಂಟಿ, ನಿಮ್ಮನ್ನೇ ಕೇಳ್ತಾ ಇರೋದು. ಮೀರಾ ಕಾಣಿಸ್ತಿಲ್ಲ. ಮೀರಾ ಕಾಣಿಸ್ತಾ ಇಲ್ವಾ? ಸರಿಯಾಗಿ ಹುಡ್ಕು, ಅವಳೆಲ್ಲಿ ಹೋಗ್ತಾಳೆ? ಅಯ್ಯೋ, ದೇವಸ್ಥಾನ ಫುಲ್ ಹುಡುಕಿದ್ದೀನಿ, ಅವಳೆಲ್ಲೂ ಕಾಣಿಸ್ತಾ ಇಲ್ಲ. ಗರ್ಭಗುಡಿ ಹತ್ರ ಒಂದ್ಸತಿ ನೋಡ್ಬೇಕಿತ್ತು. ಗರ್ಭಗುಡಿ ಹತ್ರ, ಪ್ರಾಂಗಣದ ಹತ್ರ, ಆಚೆ ಪಾರ್ಕಿಂಗ್ ಹತ್ರ ಯಾವ ಜಾಗನೂ ಬಿಟ್ಟಿಲ್ಲ. ಎಲ್ಲೂ ಕಾಣಿಸ್ತಿಲ್ಲ ಆಂಟಿ. ಪುರೋಹಿತರು ಬೇರೆ ಮುಹೂರ್ತಕ್ಕೆ ಲೇಟ್ ಆದ್ರೆ ಬೈತಾರೆ. ನನ್ನ ಮಗಳಿಗೆ ಏನಾದರೂ ತೊಂದರೆ ಮಾಡಿದಾಳ? ಅದಕ್ಕೆ ಇಲ್ಲಿಂದ ಹೋಗಿದ್ದಾಳ? ಒಂದ್ಸಲ ಫೋನ್ ಮಾಡಿ ನೋಡಮ್ಮ. ಫೋನೇ ಪಿಕ್ ಮಾಡ್ತಾ ಇಲ್ಲ ಆಂಟಿ. ಇವಳು ಎಲ್ಲೋಗಿದ್ದಾಳೋ, ಏನ್ ಪ್ಲಾನ್ ಮಾಡ್ತಿದ್ದಾಳೋ ಗೊತ್ತಾಗ್ತಿಲ್ವಲ್ಲ. ನನ್ನಲ್ಲಿ ತಾಯಿನ ನೋಡ್ತಾ ಇದ್ದೀನಿ ಅಂತ ಹೇಳ್ತಾ ನೀವು ನಿಮ್ ತಾಯಿ ಋಣನ ತೀರ್ಸ್ಬಿಟ್ರಿ ಬಾಬಾ. ಆದ್ರೆ ನಾನ್ ನಿಮ್ ಋಣನ ಹೇಗ್ ತೀರಿಸ್ಲಿ? ನಾನು ಅವಳಿಂದ ಏನೇನ್ ಅನುಭವಿಸಿದಿನೋ ಅದ್ರ 10ರಷ್ಟು ಅವಳನ್ನ ನರಳಿಸಿ ಸಾಯಿಸ್ತೀನಿ. ನನ್ನ ಕಾರು ನೆಲಮಂಗಲ ಟೋಲ್ ಪಾಸ್ ಆಯ್ತಾ? ಮನೆ ಮುಂದೆನೆ ನಿಂತಿತ್ತಲ್ಲ, ಹೇಳ್ದೆ ಕೇಳ್ದೆ ಯಾರು ತಗೊಂಡೋದ್ರು? ಅದು ನನ್ನನ್ನು ಒಂದು ಮಾತು ಕೇಳಿದೆ. ಅಶ್ವಿನ್ ನಿನಗೆ ಕಾಲ್ ಮಾಡ್ತಿದ್ದಾನೆ. ಹೇಳು ಅಶ್ವಿನ್. ನೀನೇನೋ ತಲೆ ಕೆಡಿಸ್ಕೋಬೇಡ, ನಿನ್ನ ಗಾಡಿ ನಾನು ತಗೊಂಡು ಹೋಗ್ತಿದ್ದೀನಿ. ಎಲ್ಲಿಗೆ? ಇಲ್ಲೇ ನೆಲಮಂಗಲ ಹತ್ರ ಅರ್ಜೆಂಟಾಗಿ ಒಂದು ಕೇಟ್ರಿಂಗ್ ಆರ್ಡರ್ ಬಂದಿತ್ತು. ನನ್ನ ಗಾಡಿ ಪ್ರಾಬ್ಲಮ್ ಆಗಿ ಯಾಕೋ ಸ್ಟಾರ್ಟ್ ಆಗ್ತಿಲ್ಲ, ಅದಕ್ಕೆ ನಿನ್ನ ಗಾಡಿ ತಗೊಂಡು ಹೋಗ್ತಿದ್ದೀನಿ. ಸರಿ, ಇಟ್ಸ್ ಓಕೆ. ಸರಿ, ನಾನು ಆಮೇಲೆ ಮಾಡ್ತೀನಿ. ನಿಜವಾಗ್ಲೂ ಒಂದು ಕೇಟ್ರಿಂಗ್ ವಿಷಯಕ್ಕೆ ನೆಲಮಂಗಲಕ್ಕೆ ಹೋಗ್ತಿದ್ದಾನ ಅಥವಾ? ನಾನು ಇಲ್ಲಿ ಬಂದಿರೋದೇ ಬೇರೆ ವಿಷಯ ಕೇಳಕ್ಕೆ. ಏನದು? ಪ್ರಿಯಾ ಹತ್ರ ಮಾತಾಡಬೇಕು, ಅವಳ ನಂಬರ್ ಕೊಡು. ನಿನಗಿಷ್ಟ ಇದ್ರೆ ಕೊಡು, ಇಲ್ಲ ಅಂದರೆ ಕತ್ತೆ ಬಲ ಕುದುರೆ ಜೂಟು. ನನಗೆ ಗೊತ್ತು ಅವಳು ಹೆಂಗೆ ಪತ್ತೆ ಮಾಡಬೇಕು ಅಂತ. ಏನು ಯಾರಿಗೂ ಸೀಮೆಗಿಲ್ದಾರೆ ಹೆಂಡ್ತಿ ಇವನ್ಗೆ ಒಬ್ಬನಿಗೆ ಇರೋದು. ಓ ಮೈ ಗಾಡ್, ಮಣಿನ ಹುಡ್ಕೊಂಡು ಇವನೇನಾದರೂ? ಅದೇಗೆ ಸಾಧ್ಯ? ಮಣಿನ ಸೀಕ್ರೆಟ್ ಆಗಿ ಬೆಳಗಾಂ ಹಾಸ್ಪಿಟಲಿಂದ ನೆಲಮಂಗಲ ನ್ಯೂರೋ ಕೇರಿಗೆ ಶಿಫ್ಟ್ ಮಾಡಿರೋದು ನನಗೆ ಬಿಟ್ರೆ ಅರ್ಜುನ್ಗೆ ಮಾತ್ರ ಗೊತ್ತಿರೋದು. ಈವನ್ ಅತ್ಕೆಗೂ ಗೊತ್ತಿಲ್ಲ. ಅಷ್ಟು ಸೀಕ್ರೆಟ್ ಮೇಂಟೈನ್ ಮಾಡಿದ್ದೀವಿ.
ಈ ಸೇವಂತಿ ಉರ್ಸೋದ್ರಲ್ಲಿ PhD ಮಾಡಿದಾಳೆ ಅನ್ಸುತ್ತೆ. ಉರಿಯೋ ಬೆಂಕಿಗೆ ಕ್ಯಾನ್ ಗಟ್ಲೆ ಪೆಟ್ರೋಲ್ ಸುರಿತಾಳೆ. ಏನಂದೆ? ಆಲ್ ದ ಬೆಸ್ಟ್ ಮದುಮಗನ್ಗೆ. ನನಗೆ ಬರ್ತಿರೋ ಕೋಪಕ್ಕೆ ಅಲ್ಲ, ನಾನು ಸೇವಂತಿಗೆ ಉರ್ಸಿರೋ ರೇಂಜ್ಗೆ ಬೇರೆ ಯಾರಾದ್ರೂ ಆಗಿದ್ರೆ ಅವರೇ ಬಂದು ಈ ಮದ್ವೆನ ಕ್ಯಾನ್ಸಲ್ ಮಾಡ್ಬಿಟ್ಟಿರೋರು. ಆ ರೇಂಜ್ ಉರ್ಸಿದ್ದೀನಿ. ಆದ್ರೆ ಸೇವಂತಿ ಮಾತ್ರ ಜಗ್ಗೋದೇ ಇಲ್ಲ ಅಂತಾಳಲ್ಲ. ಇರ್ಲಿ ಸೇವಂತಿ, ಇರ್ಲಿ. ಆಟನ ಹೇಗೆ ಆಡಿಸ್ಬೇಕು ಅಂತ ಈ ಅರ್ಜುನ್ಗೆ ಚೆನ್ನಾಗಿ ಗೊತ್ತು. ನೋಡ್ಕೋತೀನಿ. ಭಾವ, ಅನಾಹುತ ಆಗೋಯ್ತು ಭಾವ. ಏನಾಯ್ತು? ಯಾಕೆ ಇಷ್ಟು ಟೆನ್ಷನ್ ಅಲ್ಲಿ ಇದೆಯಾ? ಮೀರಾ ಎಲ್ಲೂ ಕಾಣಿಸ್ತಿಲ್ಲ. ಎಲ್ಲಿ ಹೋಗಿರ್ತಾಳೆ? ಇಲ್ಲೇ ಎಲ್ಲೋ ಇರ್ತಾಳೆ. ಅಯ್ಯೋ, ನಾನ್ ಎಲ್ಲಾ ಕಡೆ ಹುಡುಕ್ದೆ. ಇಡೀ ದೇವಸ್ಥಾನದಲ್ಲಿ ಅವ್ಳು ಎಲ್ಲೂ ಕಾಣ್ತಾನೆ ಇಲ್ಲ. ಅರೆ, ಎಲ್ಲಿ ಹೋದ್ಲು? ಅದೇ ಗೊತ್ತಾಗ್ತಿಲ್ಲ.